ಇನ್ನು ಇದೇ ವಿಚಾರವಾಗಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಹೈಡ್ರಾಮಾ ನಡೆಯಿತು. ವರನ ಕಡಿಯೋರು ನಮಗೆ ಮಾನಸಿಕವಾಗಿ ಆರ್ಥಿಕವಾಗಿ ನಷ್ಟ ಆಗಿದೆ, ಇದನ್ನ ಹೆಣ್ಣಿನ ಕಡಿಯವರೇ ಭರಿಸಬೇಕು ಅನ್ನೋದಾಗಿ ಪಟ್ಟು ಹಿಡಿದಿದ್ರು. ವಧು ವರನ ಮನೆಯವರ ಮಧ್ಯೆ ಪೊಲೀಸರು ಸಂಧಾನ ಮಾತುಕತೆಯನ್ನ ನಡೆಸಿ ಎರಡೂ ಕುಟುಂಬದವರನ್ನ ಸಮಾಧಾನ ಪಡಿಸಿದ್ರು. ಅವ್ರ ತಾತನ ನಮ್ಮ ತಾತನ ಮಾವನ ಅಪ್ಪನೂ ಅವ ಅಣ್ಣ ತಮ್ಮದ್ರು. ಅವ್ರ ಹುಡುಗಿದ್ದಾನಲ್ಲ, ಹುಡುಗ ನಮ್ಮ ತಾತ ಅವರು ನಾವು ಅಣ್ಣ ತಮ್ಮದ್ರು. ಇವಾಗ ಬಂದು ಎಲ್ಲ ಬಂದೋಕೆಲ್ಲ ಹೋತು ಅಂದ್ರು. ಹಾಗೆ ನಮಗೆ ನೋಡ್ದಾರಿದೆ ಅಷ್ಟೇ ನೋಡೋಣ ಅಂತ ಬಂದು ಮಾಡ್ಕೊಂಡಿದ್ರು. ಪಾಪ ಎಲ್ಲಾನು ಮಾಡ್ಕೊಂಡ್ರು. ತಾಳಿ ತಗೋದಾಗ ಬರ್ತೀನಿ ನಾನು ಬರ್ಕೊಂಡ ಅಮ್ಮ ನೋವು ಮಾಡಿದ್ವಿ ಅಂತ ಹೇಳ್ಬೋದಾಯ್ತು. ಓಲಿ ಫೋಟೋ ಸುಟ್ಕೋಗಿರಿ. ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಬಂದವ್ರೆ, ಪೊಲೀಸ್ ಬಂದವ್ರೆ, ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ, ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ. ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು. ತಾಳಿ ತರ್ಬೇಕಾರೆ ಸ್ವಲ್ಪ ಹಿಂಗ ಅಂದ್ಲು. ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ ಆತೈತ್ ನೋಡು ಅಂತ. ಹಂಗಂದ್ 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ರು. ಬೇಡ ಅಂತ, ಅಕ್ಕಲ ಅಂತ. ಹುಡುಗ ನೀಟಾಗಿ ಕೇಳ್ದ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾರಿ.